ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಚ್ಚ ಯಾವಳ ಅಮ್ಮ ಅಂತೆ, ಅವಳು ಹೇಳಿ ನಾನು ಕೇಳ್ಬೇಕಂತೆ. ಬಗಲೇ ಏಯ್ ಇವಾಗ ಏನ್ ಮಾಡ್ತೀಯ? ಬಾ ಬಾ. ಏನಂದ ನಮ್ಮಮ್ಮನ್ನ? ತಪ್ಪಾಯ್ತು ದೊಡ್ಡವರು, ಅಮ್ಮ, ದೇವರು ದೇವ್ರ ಪಕ್ಕ ಹಾಕೋರುವಾಗ ಮಾತಾಡಬಾರ್ದು. ತಪ್ಪಾಯ್ತು, ಬಿಟ್ಬಿಡೋಣ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಬಾ ಹೋಗೋಣ. ಪಾರ್ವತಿ ಹೋಗಿ ಕೂತ್ಕೋ. ಇಲ್ಲ ಯಜಮಾನ್ರೆ, ನಾನು ಊರಿಗೆ ಹೋಗ್ತೀನಿ. ಆಗಿದ್ದಾಯ್ತು. ಮನೇಲೆಲ್ಲರೂ ತುಂಬ ಟೆನ್ಷನಲ್ಲಿ ಕಾಯ್ತಾ ಇರ್ತಾರೆ. ಹೋಗಿ ಕೂತ್ಕೋ. ಹೋಗು ಅನ್ನಲ್ಲ. ಅಪ್ಪ, ಅಪ್ಪ, ಪಾರ್ವತಿ, ಯಾಕಮ್ಮ ಹಿಂಗೆ ಮಾಡಿಬಿಟ್ಟೆ? ಯಪ್ಪ ನಿಂಗೆ ಬೇಡವಾಗೋದ್ನಾ? ಏನೋ ಸಿಟ್ಟಿನಲ್ಲಿ ಜೋರಾಗಿ ಹೊಡೆದ್ಬಿಟ್ಟೆ. ಅದಕ್ಕೆ ಹೀಗೆಲ್ಲ ಮಾಡ್ತಾರೇನೆ? ಕ್ಷಮಿಸ್ಬಿಡಪ್ಪ, ನಾನು ದುಡ್ಕಿ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸ್ಬಿಡು. ಇವತ್ತು ದೊಡ್ಡ ಯಜಮಾನ್ರು ಇಲ್ಲ ಅಂದಿದ್ರೆ ನನ್ನ ಜೀವನ. ಯಜಮಾನ್ರು, ನನ್ನ ಮಗಳ ಮಾನ ಪ್ರಾಣ ಎರಡು ಉಳಿಸ್ಬಿಟ್ವಿ. ನಿಮ್ಮ ಋಣನ ತೀರಿಸೋದಕ್ಕೆ ಅದೆಷ್ಟು ಜನ್ಮ ಎತ್ತಬೇಕು ಗೊತ್ತಾಗ್ತಿಲ್ಲ. ಸಾಕು ಈ ಊರಿನ ಸಹವಾಸ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಇಲ್ಲೇ ಇದ್ದ ತೊಂದರೆ ತಪ್ಪಿದ್ದಲ್ಲ. ಸಾರ್ಥಿ, ಇವಾಗ ನೀವು ಊರು ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಸಮಸ್ಯೆಗಳು
ಇಲ್ಲೇ ಇದ್ದು ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು. ಅದು ಬಿಟ್ಟು ಹೆದರ್ಕೊಂಡು ಓಡೋಗೋದಲ್ಲ. ಯಜಮಾನ್ರೆ, ನನ್ನ ಮಗಳು ಇಲ್ಲೇ ಇದ್ರೆ ಒಂದಲ್ಲ ಒಂದು ತಪ್ಪಾಗ್ತಾನೆ ಇರುತ್ತೆ. ಇಷ್ಟಕ್ಕೆ ಮುಗಿಯಲ್ಲ. ಇದಕ್ಕೆಲ್ಲ ನಾನು ಅಖಿಲಮ್ಮನವ್ರ ಮುಂದೆ ಸಮಜಾಯಿಷಿ ಹೇಳೋಕ್ಕಾಗಲ್ಲ ಯಜಮಾನ್ರೆ. ಇದಕ್ಕೆ ನಾನು ನಿಮ್ಮ ಮಗಳನ್ನ ಹುಡುಕಿ ಕರ್ಕೊಂಬಂದಿದ್ದು. ನಾನು ಮಾಡಿದ್ದಕ್ಕೆ ಇಷ್ಟೇ ನಾವೆಲ್ಲ. ಅಯ್ಯೋ, ಹಾಗೆಲ್ಲ ಅನ್ಬೇಡಿ. ಸಾರ್ತಿ, ಪಾರ್ವತಿ ಹುಡುಗಾಟಿಕೆಯಿಂದನೇ ಇದೆಲ್ಲ ಗಲಾಟೆಗಳಾಗ್ತಾ ಇರೋದು. ಅದವಳು ಬೇಕು ಅಂತ ಮಾಡ್ತಾ ಇಲ್ಲ. ಅವಳು ಖಾಲಿ ಕೂತಿರ್ತಾಳೆ. ಖಾಲಿ ಕೂತವ್ರಿಗೆ ನೂರಾರು ಯೋಚನೆ ಅನ್ನೋ ಹಾಗೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನು ನಮ್ಮನೇಲೆ ಅವಳಿಗೆ ಯಾವುದಾದ್ರೂ ಕೆಲಸ ಕೊಡಿಸ್ತೀನಿ. ಇದೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗಿ. ಅಲ್ಲ ಯಜಮಾನ್ರೆ, ಅಮ್ಮ ಅವರು ಇವಳು ನೆರಳು ಕೂಡ ಆ ಮನೆ ಮುಂದೆ ಸುಳಿಬಾರ್ದು ಅಂತ ಹೇಳಿದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ನಾನು ಸುಮ್ಮನೆ ಯಾರಿಗೂ ಮಾತು ಕೊಡಲ್ಲ. ಅಮ್ಮನೇ ಪಾರ್ವತಿ ಕರೆದು ಕೆಲಸ ಕೊಡ್ತಾರೆ. ನೀವು ಇವಾಗ ಗಾಡಿ ಹತ್ತಿ. ಅಲ್ಲ ಯಜಮಾನ್ರೆ, ನೀವು ಹತ್ತಿ ಸಾರ್ತಿ. ಬರು, ಕೂತ್ಕೋ. ಇನ್ನು ಏನು ಯೋಚನೆ ಮಾಡ್ತಾ ಇದ್ಯಾ? ಬಾ. ನೋಡಿ, ಇಷ್ಟು ದಿನ ನೀವು ಆದಿತ್ಯ ಅವರ ಬಗ್ಗೆ ಏನೆಲ್ಲ ಹೊಗಳಿ ಬರಿತಾ ಇದ್ರಿ? ಮಾನವೀಯತೆಯ ಪ್ರತೀಕ, ಆದರ್ಶ ವ್ಯಕ್ತಿ, ಹಾಗೆ ಹೀಗೆ ಅಂತ ಅಲ್ವಾ? ಆ ಗುಣಗಳಿರೋದ್ರಿಂದಲೇ ಅವರು ಈ ಕೆಲಸ ಮಾಡಿರೋದು. ಆದಿತ್ಯ ಅವರು ಒಬ್ಬ ಗ್ರೇಟ್ ಪರ್ಸನಾಲಿಟಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅದಕ್ಕಿಂತ ಹೆಚ್ಚಾಗಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಅವ್ರು ಈ ಕೆಲಸ ಮಾಡಿರೋದು. ಅಲ್ಲ ಸರ್, ಈಗ ರಾತ್ರಿ ಎಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ ಆದಿತ್ಯ ಅವ್ರು ಇದ್ರಲ್ಲ, ನೋಡ್ದವ್ರಿಗೆ ಅನುಮಾನ ಬರಲ್ವಾ? ಕೆಟ್ಟದ್ದನ್ನೇ ಹುಡುಕೊಂಡು ಹೋದ ದುರ್ಯೋಧನನಿಗೆ ಕಂಡಿದ್ದೆಲ್ಲ ಕೆಟ್ಟದ್ದೇ ಅಂತೆ. ಒಳ್ಳೆಯವರಿದ್ದಾರೆ ಅಂತ ನಂಬಿ ಹುಡುಕಕ್ ಹೋದ ಧರ್ಮರಾಯನಿಗೆ ಕಂಡಿದ್ದೆಲ್ಲ ಒಳ್ಳೇದೇ ಅಂತೆ. ಹಾಗೆ ನನ್ನ ಮಗನ ಒಳ್ಳೆತನದ ಮೇಲೆ ನನಗೆ ವಿಶ್ವಾಸ ಇದೆ, ನಂಬಿಕೆನೂ ಇದೆ. ಅವನು ನಮ್ಮ ಎಲ್ಲ ಕಂಪನಿಗಳ MD, ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅ ಮ್ಯಾನ್ ಆಫ್ ಡಿಗ್ನಿಟಿ. ಆ ಡಿಗ್ನಿಟಿಗೆ ಧಕ್ಕೆ ಬರುವಂತಹ ಯಾವ ಕೆಲಸನೂ ಅವನು ಮಾಡೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.